ಚಾಂಪಿಯನ್ ಇದೊಂದು ತೆಲುಗು ಮೂವಿ. ಈ ಮೂವಿ ನೋಡ್ಬೇಕು ಅಂತ ನನಗೆ ಇಂಟ್ರೆಸ್ಟ್ ಬಂದಿದ್ದು ಇದರ ಸಾಂಗ್ಸ್ ಬಗ್ಗೆ. ಸಾಂಗ್ ನೋಡಿ ನಂಗೆ ಇಂಟ್ರೆಸ್ಟ್ ಬಂತು, ಮೂವಿ ಯಾವ ತರ ಇರಬಹುದು ಅಂತ. ಆ ಟ್ರೇಲರ್ ಕೂಡ ಆ ಟೈಮಲ್ಲಿ ಥಿಯೇಟರ್ ಅಲ್ಲಿ ಬಂದಾಗ ನೋಡಿದ್ದೆ. ಈಗ ಇದು OTT ಅಲ್ಲಿ ಬಂದಿದೆ, ಎಲ್ಲಿ ಸಿಗುತ್ತೆ ಹೇಗಿಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ಮಾಹಿತಿಯನ್ನ ಕೊಡ್ತೀವಿ. ಮತ್ ಮೂವಿ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡಬಹುದು ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದೆ ಹೋಗೋಣ ಬನ್ನಿ ಗುರು. ಈ ಮೂವಿ ಬಗ್ಗೆ ಒಂದು ಸಣ್ಣ ಸೀನ್ ಗಳನ್ನ ಹೇಳ್ಬಿಡ್ತೀನಿ. ಈ ಮೂವಿ ಕತೆ ಯಾವ ತರ ನಿಮ್ಗೆ ಸಿಗುತ್ತೆ, ಅನುಭವ ಆಗುತ್ತೆ ಅಂತ. ಈ ಮೂವಿ ಕತೆ ಮೇನ್ ಸ್ಟೋರಿ ಅಂತ ಹೇಳ್ಬೇಕಂದ್ರೆ, ಒಂದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಹೈದರಾಬಾದಿಗೆ ಇನ್ನೂ ಕೂಡ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಏನಿಲ್ಲ ಅದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಬೇರೆ ಕಂಟ್ರಿ ಆಗಿ ಮಾಡಿದ್ರು. ಆದ್ರೆ ಈ ಹೈದರಾಬಾದ್ ನ ಅದನ್ನು ಕೂಡ ಒಂದು ಪಾಕಿಸ್ತಾನ ಆಗಿ ಮಾಡ್ಬೇಕು ಅಂತ ತುಂಬಾ ಜನ ಪ್ರಯತ್ನ ಪಟ್ರು. ಅದು ಹೇಗೆಲ್ಲ ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ರಜಾಕ್ ಅವರ ವಿರುದ್ಧ ಹೋರಾಡಿ ಒಂದು ಸಣ್ಣ ಹಳ್ಳಿ ಅವರ ಮುಂದೆ ಸಡ್ಡು ಹೊಡೆದು ನಿಂತಿದೆ ಅನ್ನೋದನ್ನ ಈ ಮೂಲಕ ನಿಮ್ಗೆ ಎಷ್ಟೋ ಸಾಮಾನ್ಯ ಜನರ ಮೇಲೆ ತುಂಬಾ ದೌರ್ಜನ್ಯ ಆಗ್ತಾ ಇತ್ತು. ಅದನ್ನ ತಡೆ ಹಿಡಿಯೋದಕ್ಕೆ ನಮ್ಮ ಸರ್ಕಾರ ಏನ್ ಮಾಡಿತ್ತು, ನಮ್ಮ ಗೌರ್ಮೆಂಟ್ ಸರ್ಕಾರ ಏನೆಲ್ಲ ಮಾಡಿತ್ತು ಅನ್ನೋದನ್ನ ಈ ಮೂವಿಯಲ್ಲಿ ನೋಡಿ ತಿಳ್ಕೊಬಹುದು. ಆ ತರ ಕ್ಯಾರೆಕ್ಟರ್ಗಳು ತುಂಬಾನೇ ಇವೆ. ಮೂವಿ ಮಾತ್ರ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ವಾಚಿಂಗ್ ಅಂತ ಅನ್ಬೋದು. ದೇಶಭಕ್ತಿ ಇರ್ಬೋದು, ಕ್ಯಾರೆಕ್ಟರ್ಗಳು ಇರ್ಬೋದು, ವೆರಿ ನೈಸ್ ಅಂತ ಅನ್ಬೋದು. ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅರ್ಧ ನಡೆದಿದೆ. ಆದ್ರೆ ಸೆಕೆಂಡ್ ಹಾಫ್ ಮಾತ್ರ ಕ್ಲೈಮ್ಯಾಕ್ಸ್ ಮಾತ್ರ ನೀವು ಎಮೋಷನ್ ಆಗೇ ಆಗ್ತೀರಾ. ಆ ತರ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ. ಮೂವಿ ಮಾತ್ರ ಸಖತ್ ಇಂಟ್ರೆಸ್ಟ್ ಬರೋಕೆ ಒಂದು ಒಳ್ಳೆ ಹೆಲ್ಪ್ ಆಗ್ಬೋದು. ಚಾಂಪಿಯನ್ ಅನ್ನಂತಂದ್ರೆ ಅದೇ ಸಾಂಗ್. ಆ ಚಾಂಪಿಯನ್ ಅಂತಂದ್ರೆ ಏನು ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ಆ ಚಾಂಪಿಯನ್ ಅಂತ ಹೆಸರು ಯಾಕೆ ಕೊಟ್ರು, ಏನೆಲ್ಲ ಇದೆ, ಮತ್ತೆ ಲವ್ ಸ್ಟೋರಿ ಯಾವ ತರ ಇದೆ ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಳ್ಳಿ. ಮೂವಿ ಮಾತ್ರ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅನ್ಬೋದು. ಇದು ಸಾಂಗ್ಸ್ ಕೂಡ ತುಂಬಾನೇ ಹೆಲ್ಪ್ ಮಾಡಿದೆ. ಒಂದೊಂದ್ ಸಣ್ಣ ಸೀನ್ ಗಳಲ್ಲಿ ಒಂದ್ ಟೈಮ್ ಅಲ್ಲಿ ಇದೆ ಗುರು, ಗಣ್ಣು ತೆಗಿಯೋ ಟೈಮ್ ನಲ್ಲಿ ವೆರಿ ನೈಸ್ ಅಂತ ಅನ್ಬೋದು. ಅಲ್ಲಿ ಕೊಟ್ಟಿದ್ದಾರೆ BGM ಬೇರೆ ಲೆವೆಲ್ ಅಂತ ಅನ್ಬೋದು. ಆ BGM ನಿಮ್ಗೆ ತುಂಬಾನೇ ಇಷ್ಟ ಆಯ್ತು. ನೀವು ನೋಡಿದ್ರೆ ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಆ ತರ ಸೀನ್ ಅಂತೂ ವೆರಿ ನೈಸ್ ಅಂತ ಅನ್ಬೋದು. ಮತ್ ಸೆಕೆಂಡ್ ಅಲ್ಲಿ ಹಾಫ್ ಅಲ್ಲಿ ಅಂತೂ ಕತೆ ಅಂತೂ ತುಂಬಾ ಫಾಸ್ಟ್ ಆಗಿ ಹೋಗ್ಬಿಡುತ್ತೆ. ಫಾಸ್ಟ್ ಆಗಿ ಹೋದ್ರು ಕೂಡ ನಮ್ಗೆ ಒಂದೀಟು ಬೇಜಾರಾಗಲ್ಲ. ಆ ತರ ಎಕ್ಸ್ಪೀರಿಯನ್ಸ್ ಕೊಡೋಕೆ ಇದು ತುಂಬಾ ಹೆಲ್ಪ್ ಮಾಡ್ಬಿಟ್ಟಿದೆ ಅನ್ಕೊಳ್ತೀನಿ. ಮೂವಿ ಮಾತ್ರ ಒಂದು ಪಕ್ಕ ಎಂಟರ್ಟೈನ್ಮೆಂಟ್, ಪಕ್ಕ ನಿಮ್ ಟೈಮ್ ವಸೂಲಿ ಮಾಡುವಂತ ಮೂವಿನೇ ಗುರು ಇದು. ಮಿಸ್ ಮಾಡದೆ ನೋಡಿ. ಮೂವಿ ಎಲ್ಲಪ್ಪ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಮೂವಿ ಎಲ್ಲಿ ಸಿಗುತ್ತೆ ಅಂತಂದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡ ಭಾಷೆಯಲ್ಲಿ ಕೂಡ ಈ ಮೂವಿ ಅವೈಲೇಬಲ್ ಇದೆ. ಮೂವಿ ಮಾತ್ರ ಒಂದು ಪಕ್ಕಾ ವಸೂಲಿ ಅಂತ ಅನ್ಬೋದು. ಆ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಹೋಗಿ ನೋಡಿ ಮಿಸ್ ಮಾಡದೆ, ಅದು ಕೂಡ ಕನ್ನಡದಲ್ಲಿ. ಮೂವಿ ಮಾತ್ರ ಸಖತ್ ಎಂಟರ್ಟೈನ್ಮೆಂಟ್ ಗುರು. ನನಗಂತೂ ಅನ್ಸೋ ಮಟ್ಟಿಗೆ ಹೇಳ್ತೀನಿ, ನಿಮ್ ಟೈಮ್ ವಸೂಲಿ ಮಾಡೋಕೆ ಒಂದು ಒಳ್ಳೆಯ ಮೂವಿ ಬೇಕಂತಿದ್ರೆ ಈ ಮೂವಿ ಬಗ್ಗೆ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತಾ ಇದೀನಿ. ನೋಡಿ ಗುರು, ಹೇಗೆ ಅನಿಸ್ತು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸಿ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಕನೆಕ್ಟ್ ಮಾಡಿ. ಇದೇ ತರ ವಿಡಿಯೋಸ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಡೈಲಿ ಒಂದು ವಿಡಿಯೋ ಯಾವ ಮೂವಿ ಬಗ್ಗೆ ಚಲೋ ಮೂವಿ ಬಗ್ಗೆ ನಿಮ್ಗೆ ಈ ವಿಡಿಯೋ ಮೂಲಕ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡೋಕೆ ಒಂದು ಟ್ರೈ ಮಾಡ್ತೀನಿ. ಮೂವಿ ಯಾವ ಚೆನ್ನಾಗಿದೆ ಇಲ್ವಾ ಅನ್ನೋದನ್ನ ಅದಕ್ಕೆ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗುರು. ಬಾಯ್.